ಗುರು ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಗಣರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಿದ್ರು ನಮ್ಮೂರಲ್ಲಿ. ಈ ವರ್ಷ ಸ್ವಲ್ಪ ವಿಶೇಷವಾಗಿದೆ. ಯಾಕೆ ಅಂತ ಗೊತ್ತಾಗಬೇಕಂದ್ರೆ ವಿಡಿಯೋ ಕೊನೆವರೆಗೂ ನೋಡಿ. ಎಲ್ಲರಿಗೂ ನಮಸ್ಕಾರ ಗುರು, ನಾನು ನಿಮ್ಮ ಕೋಟೆನಾಡಿನ ಹುಡುಗ ಉಮೇಶ್ ಕಲ್ಕಿ. ತುಂಬಾ ದಿನಗಳಾದ್ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. ಕಾರಣ ಇಷ್ಟೇ, ಶೀತ ಜಾಸ್ತಿಯಾಗಿ ಮಾತುಗಳು ಸ್ವಲ್ಪ ತೊದಲ್ತಾ ಇದ್ವು, ಅದಕ್ಕಾಗಿ ವಿಡಿಯೋ ಮಾಡ್ತಾ ಇರಲಿಲ್ಲ. ಖಂಡಿತವಾಗ್ಲೂ ಅಂಬರೀಷ್ ಅಣ್ಣ, ಅದೇ ರೀಸನ್. ಅದನ್ನ ಅಲ್ಲಿಗೆ ಬಿಟ್ಟು ಇವತ್ತಿನ ಕತೆಗೆ ಬರೋಣ ಬನ್ನಿ. ಇವತ್ತು ವಿಡಿಯೋ ಮಾಡಕ್ ಕಷ್ಟ ಆಗ್ತೈತೆ, ಆದ್ರೂ ಸಮೇತ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಜನವರಿ 26 ನನ್ನ ಜೀವನದಲ್ಲೇ ಮರೆಯಲಾಗದಿರ್ತಕ್ಕಂಥ ಒಂದು ದಿನಾಂಕ ಇದಾಗಿರುತ್ತೆ. ಯಾಕೆ ಅಂತ ನಿಮ್ಗೆ ಗೊತ್ತಾಗುತ್ತೆ, ಮುಂದೆ ವಿಡಿಯೋದಲ್ಲಿ ನೋಡ್ತಾ ಇದ್ದೀನಿ. ಇದು ನಾನು ಹೇಳ್ತಾ ಇರೋದು ಕತೆ ಅಲ್ಲ, ವ್ಯತೆ. ಆ ವ್ಯತೆಗೆ ಮೊದಲು ಮಾಡಿದ್ದೆ ನಾನೇನಪ್ಪ ಅಂದ್ರೆ ನಮ್ಮ ಡಾರ್ಲಿನ ತಗೊಂಡು ಸೀದಾ ನಮ್ಮ ತಾಲೂಕಿನ ಚಳ್ಳಕೆರೆ ಕಡೆಗೆ ಅಂತೇಳಿ ಹೊರಟೆ. ನನಗೆ ತುಂಬಾ ದಿನದಿಂದ ಒಂದು ಆಸೆ ಇತ್ತು. ಏನಪ್ಪಾ ಅಂತಂದ್ರೆ ನಾನು ಓದಿರ್ತಕ್ಕಂಥ ಶಾಲೆಗೆ ಏನಾದ್ರು ನನ್ನ ಕಡೆಯಿಂದ ಒಂದು ಗಿಫ್ಟ್ ಕೊಡ್ಬೇಕನ್ನೋ ಒಂದು ಆಸೆ ಇತ್ತು. ಆ ಒಂದು ಕೊಡುಗೆ ಕೊಡಿಸೋ ಸಮಯ ಈಗ ಬಂದಿದೆ. ನಾನು ಮೊದಲೆಲ್ಲ ಈ ಕೊಡುಗೆ ಕೊಡಿಸ್ಬೇಕಂದ್ರೆ ನಿಮ್ ಮುಂದೆ ನಾನು 2000 ಫಾಲೋವರ್ಸ್ ನ ಕಂಪ್ಲೀಟ್ ಮಾಡಿ ಆಮೇಲೆ ಕೊಡಿಸ್ತೇನೆ ಅಂತೇಳಿ ಒಂದು ಗಿವ್ ಅವೇ ಮುಖಾಂತರ ಮಾಡೋಣ ಅಂತ ಅನ್ಕೊಂಡಿದ್ದೆ. ಬಟ್ ಆದ್ರೆ ನನಗೆ ಈಗ ಅದಕ್ಕಿಂತ ಇಂಪಾರ್ಟೆಂಟ್ ನಮ್ಮ ತಂದೆ ಅವರ ಕಹಿ ನೆನಪಿನ 2ನೇ ವರ್ಷದ ಪುಣ್ಯತಿಥಿಗೆ ಕೊಡೋಣ ಅಂತ ಅನ್ನಿಸ್ತು. ಇದು ನಾನು ಕೊಡುಗೆ ಕೊಡಿಸ್ತಿರ್ತಕ್ಕಂಥ ಮೊದಲನೇ ಹೆಜ್ಜೆ. ಮುಂದೆ ಹೆಜ್ಜೆ ಇಡಬೇಕಂದ್ರೆ ಅದು ನಿಮ್ಮ ಸಪೋರ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮ ಸಪೋರ್ಟ್ ಹೇಗಿರುತ್ತೋ ಅದೇ ತರ ನಾನು ಮುಂದೆ ಕೊಡುಗೆಗಳನ್ನು ಕೊಡಿಸ್ತೀನಿ ಅಂತ ಹೇಳ್ತಾ ಅದನ್ನ ಪ್ಯಾಕ್ ಮಾಡಿಸ್ಕೊಂಡು ಸೀದಾ ನಮ್ಮ ಪಯಣ ನಮ್ಮೂರಿನ ಕಡೆಗೆ ಅಂತೇಳಿ ಹೊರಟೆ. ಪುಣ್ಯ ಭೂಮಿಯ ಮಾನ ಪ್ರಾಣ ರಕ್ಷಣೆಗಾಗಿ ಗುಲಾಮಗಿರಿಯ ವಿರುದ್ಧ ಬಂಡೆದ್ದು ದಂಡು ಸೇರಿಸಿ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾದ ಗೆರಿಲ್ಲಾ ತಂತ್ರದ ರೂವಾರಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಹಾಗಂತ ಹೇಳ್ತಾ ಸೀದಾ ಮನೆಗೆ ಬಂದು ಪಾತ್ಕೊಂಡು ಬೆಳಗ್ಗೆ ಎದ್ದು ಈ ತರ ಚೇಂಜ್ ಆಗಿ ನಾನು ನೆನ್ನೆ ತಗೊಂಡ್ಬಂದಿರ್ತಕ್ಕಂಥ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಫೋಟೋವನ್ನು ನನಗೆ 1ರಿಂದ 7ನೇ ತರಗತಿಯವರೆಗೂ ವಿದ್ಯಾಭ್ಯಾಸ ಕಲಿಸಿದ ಈ ಒಂದು ಶಾಲೆಗೆ ಕೊಡೋಣ ಅಂತೇಳಿ ಬಂದೆ. ಗುರು ಇದನ್ನ ಕೊಟ್ಟಾದ್ಮೇಲೆ ಅಲ್ಲಿರ್ತಕ್ಕಂಥ ಟೀಚರ್ಸ್ ಎಲ್ಲರೂ ಸಮೇತ ನನಗೆ ಧನ್ಯವಾದಗಳನ್ನು ಹೇಳಿದ್ರು. ನಾನು ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಅಲ್ಲಿರ್ತಕ್ಕಂಥ ಟೀಚರ್ಸ್ ನಮ್ಮ ಕರ್ನಾಟಕ ರಾಜ್ಯವನ್ನು ಗಣರಾಜ್ಯವನ್ನಾಗಿ ಮಾಡಿದ ಕೆಲವೊಂದು ಹೆಸರಾಂತ ವ್ಯಕ್ತಿಗಳಿಗೆ ಪೂಜೆಯನ್ನು ಸಲ್ಲಿಸ್ತಾ ಧ್ವಜಾರೋಹಣ ಮಾಡೋಣ ಅಂತೇಳಿ ಹೊರಟ್ವಿ. ಗುರು ತುಂಬಾ ಜನ ತುಂಬಾ ಮಾತಾಡಿದ್ರು ಈ ಒಂದು ಫೋಟೋನ ಕೊಡುಗೆ ಕೊಟ್ಟಾದ್ಮೇಲೆ. ಅವ್ರಿಗೆಲ್ಲ ಒಂದು ಮಾತು ಹೇಳ್ತೀನಿ. ಇವರ ಫೋಟೋ ಕೊಡಕ್ಕೆ ನಾನು ಕಾರಣ ಏನಪ್ಪಾ ಅಂತಂದ್ರೆ ಇವರ ಒಂದು ಚರಿತ್ರೆನ ಯಾವುದೇ ಒಂದು ಪುಸ್ತಕದಲ್ಲಿ ಇದುವರೆಗೂ ಬರ್ದಿಲ್ಲ. ನಮ್ಮ ಜನಗಳು ಹೆಂಗೆ ಅಂದ್ರೆ ನಿನ್ನೆ ಮೊನ್ನೆ ಫೇಮಸ್ ಆಗಿರ್ತಕ್ಕಂಥ ಡಾಕ್ಟರ್ ಬ್ರೋದ್ ಅವರು ಪುಸ್ತಕದಲ್ಲಿ ಬರ್ಬೇಕಂತೇಳಿ ಮಾತಾಡ್ತಾರೆ ಹೊರತು ಇಂಥ ಅಜಾನುಭಾವಗಳ ವ್ಯಕ್ತಿಗಳದ್ದು ಪುಸ್ತಕದಲ್ಲಿ ಬರ್ಬೇಕಂತೇಳಿ ಯಾರು ಮಾತಾಡಲ್ಲ, ಯಾರು ಧ್ವನಿ ಎತ್ತಲ್ಲ. ಗುರು ನನಗೆ ಈ ವಿಡಿಯೋ ಮಾಡಿದ್ದು ಸಾರ್ಥಕತೆ ಅನ್ಸೋದು ಯಾವಾಗ ಅಂತಂದ್ರೆ ಈ ಒಂದು ವಿಡಿಯೋಗೆ ಒಂದೇ ಒಂದು ಕಮೆಂಟ್ ಸಾಕು. ಈ ಒಂದು ವ್ಯಕ್ತಿ ಬಗ್ಗೆ ಪುಸ್ತಕದಲ್ಲಿ ಬರಲೇಬೇಕಂತೇಳಿ ಒಂದು ಕಮೆಂಟ್ ಬಂದ್ರೆ ಸಾಕು. ಇನ್ನು ನಮ್ಮೂರಿನ ಗಣರಾಜ್ಯೋತ್ಸವದ ಆಚರಣೆ ತುಂಬಾನೇ ವಿಡಿಯೋಗಳಿದಾವೆ, ಅದನ್ನ ಪಾರ್ಟ್ 2 ಅಲ್ಲಿ ಅಪ್ಲೋಡ್ ಮಾಡ್ತಾ ಅಂತ ಹೇಳ್ತಾ ಈ ಒಂದು ಕಥೆನ ಇಲ್ಲಿಗೆ ಮುಗಿಸ್ತಾ ಇದೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ತುಂಬಾ ಇಷ್ಟ ಆದ್ರೆ ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಎಲ್ಲರೂ ನಗ್ನಾಗ್ತಾ ಖುಷಿಯಾಗಿರಿ. ಲವ್ ಯು ಆಲ್, ಟೇಕ್ ಕೇರ್, ಬೈ ಬೈ. ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ.